ಮೈನಾ ಜೊತೆ ಅಷ್ಟೊಂದು ಸಂತೋಷವಾಗಿದ್ರಲ್ಲ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ. ಅತ್ತೆ, ಅವಳು ಈ ಮನೆಯಲ್ಲಿರೋದಕ್ಕೆ ಏನ್ ಬೇಕೋ ಎಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿ ಮಾಡ್ಕೋತಿದ್ದಾಳತ್ತೆ. ಒಂದೊಂದು ಪಾಯಿಂಟ್ನು ನಿಮ್ ತಲೆ ಒಳಗಡೆ ಹಾಕಿ ನಿಮ್ ತಲೆ ಕೆಡಿಸ್ತಿದ್ದಾಳೆ. ಅತ್ತೆ, ಈ ಮನೆಗಳು ಸೊಸೆಯಾಗಿ ಬಂದು ಯಾರ ಮುಂದೆ ಅವಳು ಸೊಸೆ ಅಂತ ಪ್ರೂವ್ ಮಾಡ್ಕೋಬೇಕಿತ್ತೋ ಅದವಳು ಕರೆಕ್ಟಾಗಿ ಮಾಡ್ಕೊಂಡಿದ್ದಾಳತ್ತೆ. ಅಲ್ಲ ಅತ್ತೆ, ನೀವು 1 ಸತಿ ಅಲ್ಲ 2 ಸತಿ ಹೇಳಿದ್ರಿ. ಈಗ ಅದೆಲ್ಲ ಬಿಡಿ. ಯಾರು ಏನೇ ಹೇಳಿದ್ರು ಕೇಳದೆ ಇರೋ ನಮ್ಮಮ್ಮ ತುಳಸಿ ಹೇಳಿದ್ರೆ ಕೇಳ್ತಾರೆ. ಆದರೆ ನಮ್ಮಮ್ಮ ತುಳಸಿ ವಿರುದ್ಧನೇ ಮಾತಾಡ್ಬಿಟ್ರು. ಅವಳು ಕೆಲ್ಸಕ್ಕೋಸ್ಕರ ಬಂದಿದ್ದಾಳೆ, ಕೆಲಸ ಸಿಕ್ಕಿದ್ಮೇಲೆ ಮತ್ತೆ ಊರಿಗೆ ಹೋಗ್ತಾಳೆ ಅಂತ ಹೇಳಿದ್ರು. ಮೈನಾ ನನಗೋಸ್ಕರ ತಾನೇ ಈ ಮನೆಗೆ ಬಂದಿದ್ದು, ಅದಕ್ಕೋಸ್ಕರನೇ ಹೀಗೆ ನಡ್ಕೊಂಡಿರ್ಬೋದಲ್ವಾ? ನಡೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ತುಳಸಿ. ಮುಂದೆ ಏನು ನಡಿಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಏನ್ ಯೋಚನೆ ಮಾಡ್ಬೇಕಾಗಿದೆ ಅತ್ತೆ? ಮೈನಾ ಈ ಮನೆ ಬಿಟ್ಟು ಹೋಗ್ತಾಳೆ, ಅದು ನಡೆದೇ ನಡೆಯುತ್ತೆ. ಅತ್ತೆ, ತುಳಸಿ, ಸರಿಯಾಗಿ ನಾನು ಹೇಳೋದನ್ನ ಕೇಳಿಸ್ಕೊ. ನಾವು ಇವ್ರಿಗೆ ಅವಮಾನ ಮಾಡಿ ದೀಪಕ್ ರಾಧಾನ ಬಿಟ್ಟು ಹೋದ್ರೆ ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ನೀನು ಹೇಳಿದ್ದೆ ಅಲ್ವಾ? ಹೌದು ಅತ್ತೆ. ತುಳಸಿ, ನೀನು ಬರೀ ರಾಧನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಮೈನಿಂಗೆ ರಾಧಾ, ಧ್ರುವ, ದೀಪಕ್ ಅವ್ರು ಎಲ್ಲರದ್ದು ಸಪೋರ್ಟ್ ಇದೆ ಅನ್ನೋದನ್ನ ನೀನು ಮರ್ತು ಹೋಗಿದ್ಯಾ. ಮೈನನ್ನ ಮನೆ ಬಿಟ್ಟು ಕಳ್ಸೋದಷ್ಟೇ ನಮ್ಮ ಕೆಲಸ. ಅವಳು ಧ್ರುವನ್ ಜೀವನದಿಂದ ಬಿಟ್ಟು ಹೋಗ್ಬೇಕು. ಅವಳು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಭಾಷೆ ಕೊಟ್ಟಿದ್ದಾಳೆ. ಅವಳು ಧ್ರುವನ್ ಜೀವನದಿಂದನೇ ಬಿಟ್ಟು ಹೋಗ್ತೀನಿ ಅಂತ ಭಾಷೆ ಕೊಡಬೇಕು. ಅದಕ್ಕೆ ತುಳಸಿ, ಹೀಗೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನಾವು ನೆರವೇರಿಸ್ಕೋಬೇಕು. ಅಷ್ಟೇ ಅಲ್ಲ, ರಾಧನ್ ಜೀವನ ಸರಿ ಹೋಗೋವರೆಗೂ ಮಾತ್ರ ಮೈನಾ ನಮ್ಮ ಹಿಡಿತದಲ್ಲಿರ್ತಾಳೆ. ರಾಧನ್ ಜೀವನ ಸರಿ ಹೋಗ್ಲಿಲ್ಲ ಅಂತ ಅವಳು ಏನಾದರೂ ಹಠ ಮಾಡಿದ್ಲು ಅನ್ಕೋ, ಆಮೇಲೆ ಅವಳು ಯಾವುದೇ ಕಾರಣಕ್ಕೂ ನಮ್ಮ ಮಾತು ಕೇಳಲ್ಲ. ನನ್ನ ಅತ್ತೆಗೆ ಭಾಷೆ ಕೊಟ್ಟಿದ್ದೀನಿ, ಅದನ್ನ ಯಾವುದೇ ಕಾರಣಕ್ಕೂ ತಪ್ಪಾರ್ದು ಅನ್ನೋ ಮನಸ್ಥಿತಿಲಿ ಅವಳು ಇರಬೇಕು. ಮೈನಿಂಗೆ ಪೊಲೀಸ್ನವ್ರ ಸಪೋರ್ಟ್ ಇದೆ. ನಾಳೆ ಅವಳು ನಮ್ಮ ಮನೆ ಬಿಟ್ಟು ಹೋದರೆ ಅವಳನ್ನ ಯಾರಾದರೂ ಕೇಳಿದ್ರು ನಾನೇ ಮನೆ ಬಿಟ್ಟು ಬಂದೆ ಅಂತ ಹೇಳಬೇಕು. ಅತ್ತೆ, ನೀವೇನು ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ. ಇದ್ಯಾವುದು ಸರಿನೂ ಕಾಣಿಸ್ತಿಲ್ಲ. ಆಯ್ತತ್ತೆ, ನಿಮಗೇನು ಸರಿ ಅನ್ಸತ್ತೋ ಅದನ್ನೇ ಮಾಡಿ. ಅವಳಿಲ್ಲಿ ಕೆಲಸ ಸಿಕ್ಕೋ ತನಕ ಇರ್ತಾಳೆ, ಅದಾದ್ಮೇಲೆ ಮತ್ತೆ ಊರಿಗೆ ಹೋಗ್ತಾಳೆ ಅಂತ ಹೇಳಿದ್ರು. ನನ್ಗೆ ಯಾಕೋ ಇದನ್ನ ನಂಬೋದಕ್ಕೆ ಆಗ್ತಿಲ್ಲ. ನಿಮ್ಗೇನು ಅನಿಸ್ತು ಮೈನಾ ಅವ್ರೆ? ಏನಾಗಿದೆ ಮೈನಾ ಅವ್ರೆ? ನಾವು 3 ಜನ ಮಾತಾಡ್ತಾನೆ ಇದೀವಿ, ನೀವು ನೋಡಿದ್ರೆ ಸೈಲೆಂಟ್ ಆಗಿ ನಿಂತಿದ್ದೀರಲ್ಲ. ಅದು ನಿನ್ನೆ ರಾತ್ರಿನೇ ನಾನು ಅತ್ತೆ ಹತ್ರ ಮಾತಾಡ್ದೆ. ಏನೋ ಅತ್ತೆ ಹತ್ರ ಮಾತಾಡಿದ್ಯಾ? ಏನ್ ಮಾತಾಡ್ದೆ? ನಾನು ನಮ್ಮ ಅಕ್ಕಂಗೋಸ್ಕರ ಬಂದೆ. ನಾಳೆ ಅವ್ರ ಅತ್ತೆ ಮಾವ ಇಲ್ಲಿಗೆ ಬಂದಾಗ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವ್ರಿಗೂ ಸಂತೋಷ ಆಗತ್ತೆ, ಆಗ ಅವರು ಸಂತೋಷವಾಗಿ ಹೋಗ್ತಾರೆ ಅಂತ ಹೇಳ್ದೆ. ಇದೊಂದು ಮಾತು ನಡೆಸ್ಕೊಡ್ತೀರಾ ಅಂತ ಕೇಳ್ದೆ ನಾನು. ಮೈನಾ ಅವ್ರೆ, ಇದೆಲ್ಲ ಹೇಗೆ ಸಾಧ್ಯ? ಹೌದು ಧ್ರುವ ಅವರೇ, ನಾನು ಅತ್ತೆ ಹತ್ರ ಕೇಳ್ಕೊಂಡೆ, ಅದಕ್ಕೆ ಅವರು ಹಿಂಗೆಲ್ಲ ನಡ್ಕೋತವ್ರಷ್ಟೇ. ನಿಜವಾಗ್ಲೂ ನೀವು ಅದನ್ನ ಮಾತ್ರ ಕೇಳ್ಕೊಂಡ್ರ ಅಥವಾ ಬೇರೆ ಏನಾದರೂ ಕೇಳಿದ್ರ? ನೀವು ಬೇರೆ ಏನು ಮಾತಾಡ್ಲಿಲ್ವಾ? ಅತ್ತೆ ಹತ್ರ ಮಾತಾಡಿದ್ ಹೇಳಿದ್ನಲ್ಲ, ಅಷ್ಟೇ ನಡೆದಿರೋದು. ನನ್ಗೋಸ್ಕರ ನೀನ್ ಇಷ್ಟೆಲ್ಲ ಕಷ್ಟಪಡ್ತಿದ್ಯಾ ನೋಡಕ್ಕ. ಅತ್ತೆ ಮಾವ ಎಷ್ಟು ಖುಷಿ ಪಟ್ರು. ನಿನ್ನನ್ನು ಬಾವನ್ನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನೂ ಹೇಳಿದ್ರು. ಅದನ್ನ ಕೇಳಿ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಭಾವ, ಅಕ್ಕ ಇನ್ಮೇಲೆ ನಿಮ್ ಜೊತೆನೇ ಇರ್ತಾಳೆ, ನೀವಿನ್ ಖುಷಿ ಪಡಿ. ಅಯ್ಯೋ, ನಮ್ಗೇನಾಗಿದೆ? ನಾವು ಸಂತೋಷವಾಗೇ ಇದ್ದೀವಿ. ಏನ್ ಧ್ರುವ ಅವ್ರೆ, ನಾವು ಸಂತೋಷವಾಗಿಲ್ವಾ? ಹೌದು ದೀಪಕ್ ಅವರೇ, ನಾವಿಬ್ರು ಆರಾಮಾಗೇ ಇದ್ದೀವಿ. ಅಷ್ಟು ಮಾತ್ರ ಸಾಲಲ್ಲ ಮೈನಾ, ನೀನು ಮತ್ತೆ ಧ್ರುವ ಕೂಡ ಸಂತೋಷವಾಗಿರ್ಬೇಕು, ಅದು ಮುಖ್ಯ ಆಗತ್ತೆ. ಇಲ್ಲ ರಾಧಾ ಅವರೇ, ನೀವು ಮತ್ತೆ ನಿಮ್ಮ ತಂಗಿ ಒಂದೇ ಥರ ಯೋಚನೆ ಮಾಡ್ತಾ ಇದ್ದೀರಾ. ಒಂದೇ ರಾತ್ರಿಲಿ ಬದಲಾಗುವಂಥವ್ರಲ್ಲ ನಮ್ಮಮ್ಮ. ನಮ್ಮಮ್ಮ ಈ ರೀತಿ ನಡ್ಕೊಳ್ಳೋದ್ರಲ್ಲಿ
ಅವ್ರಿಗೆ ಯಾವ ಲಾಭನೂ ಇಲ್ಲ. ನಮ್ಮಮ್ಮ ಒಳ್ಳೆಯವರೇ, ನ್ಯಾಯ ನೀತಿ ಧರ್ಮ ಅಂತೆಲ್ಲ ಯೋಚನೆ ಮಾಡ್ತಾರೆ. ಆದ್ರೆ ಕೋಪ ಬಂದ್ರೆ ಇದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಪುಷ್ಪಕ್ ಪುಷ್ಪಕ್ ಏನಿದು? ನಮ್ಮ ಕಂಪನಿ ಫೈಲ್ ತರ ಇಲ್ವಲ್ಲ, ಹಾಸ್ಪಿಟಲ್ ರಿಪೋರ್ಟ್ ತರ ಇದೆ. ಇದು ಮೈನಾ ಪ್ರೆಗ್ನೆನ್ಸಿ ರಿಪೋರ್ಟ್. ಇದನ್ನ ಯಾಕೆ ಇವನ್ ರೂಮಲ್ಲಿ ಇಟ್ಕೊಂಡಿದ್ದಾನೆ? ಮೈನಾ ಮಗು ಹಾರ್ಟ್ ಬೀಟ್ ಸೌಂಡ್ನ ಇವನ್ ಕೇಳಿಸ್ಕೊತಾ ಕೂತಿದ್ದಾನ. ಓ ಗಾಡ್, ಇದ್ ನಡಿಬಾರ್ದು, ಇದ್ ನಡಿಬಾರ್ದು. ನಾನು ಏನ್ ಅನ್ಕೊಂಡಿದ್ನೋ ಎಲ್ಲ ಉಲ್ಟನೇ ನಡೀತಿದೆ. ನೀನಿಲ್ಲಿಗೆ ಯಾವಾಗ ಬಂದೆ? ಇವಾಗ ತಾನೇ ಬಂದೆ. ಅದ್ ಸರಿ, ಯಾವ ಸಾಂಗ್ ಕೇಳ್ತಿದ್ದೆ? ಹಾ, ಈ ರಿಪೋರ್ಟ್ಸ್ ಏನು? ಕೊಡು, ನಾನು ನೋಡ್ತೀನಿ. ಅದು ಏನಿಲ್ಲ, ಹೆಲ್ತ್ ಚೆಕಪ್ ಮಾಡಿಸ್ದೆ ಅಷ್ಟೇ. ಆ ರಿಪೋರ್ಟ್ಸ್. ಓ ಹೌದಾ? ಡಾಕ್ಟರ್ ಏನ್ ಹೇಳಿದ್ರು? ರಿಪೋರ್ಟ್ಸ್ ಅಲ್ಲಿ ಏನಿದೆ? ಕೊಡು, ನೋಡ್ತೀನಿ. ನರ್ತನ, ಹಾಗೆಲ್ಲ ಏನೂ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಸುಳ್ಳು ಹೇಳ್ಬಿಡ ಪುಷ್ಪಕ್. ನಾರ್ಮಲ್ ಆಗಿದ್ಮೇಲೆ ರಿಪೋರ್ಟ್ಸ್ನ ನನ್ಗೆ ಯಾಕೆ ಕೊಡ್ತಾ ಇಲ್ಲ? ಕೊಡೋದಕ್ಕೆ ಯಾಕೆ ಹಿಂಜರಿತಾ ಇದೀಯಾ? ನನಗೆ ಯಾಕೆ ಹಿಂಜರಿಕೆ? ಆ ಥರ ಏನೂ ಇಲ್ವಲ್ಲ. ಇದು ನನ್ನ ಪರ್ಸ್ನಲ್ ಯಾರ ಜೊತೆನೂ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನೋಡು ನರ್ತನ, ನನ್ನ ಪರ್ಸ್ನಲ್ ವಿಷಯದಲ್ಲಿ ನೀನು ತಲೆ ಹಾಕೋದಕ್ಕೆ ಹೋಗ್ಬೇಡ. ಸ್ಟೇ ಇನ್ ಯುವರ್ ಲಿಮಿಟ್ಸ್. ಸರಿ, ನೀನು ಯಾಕೆ ಇಲ್ಲಿಗೆ ಬಂದೆ? ಏನಿಲ್ಲ, ಆಫೀಸ್ಗೆ ಹೊರಟಿದ್ದೆ. ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳಕ್ ಬಂದೆ. ಇಲ್ಲ, ನನಗೆ ಸ್ವಲ್ಪ ಲೇಟ್ ಆಗುತ್ತೆ. ನೀನು ಹೋಗಿರು, ನಾನು ಬರ್ತೀನಿ. ಏನು? ಅಯ್ಯೋ ಓಕೆ, ಬೇರೆ ಏನಿಲ್ಲ ತಾನೇ? ನನಗೇನಾಗಿದೆ? ಐ ಆಮ್ ಕಂಪ್ಲೀಟ್ಲಿ ಆಲ್ ರೈಟ್. ನೀನು ಹೋಗು, ಟೈಮ್ ಆಯಿತು, ನಾನು ಬರ್ತೀನಿ.